ನನಗೆ ಭಾರಿ ತುಂಬಾ ನೋವಾಗ್ತಾ ಇರುವಂತದ್ದು, ಮಾಧ್ಯಮಗಳೇ ನಮ್ಮ ಎಲ್ಲ ವಿಚಾರಗಳನ್ನ ನಮ್ಮ ನಾಯಕರಿಂದ ಹಿಡಿದು ಪಕ್ಷದ ವರಿಷ್ಠರಿಗೆ ತಿಳಿಸಲಿಕ್ಕೆ ಇರುವಂತಹ ಹಾದಿ ಅಂತ ಹೇಳುವಂತ ರೀತಿಯಲ್ಲಿ ಇವತ್ತು ನಮ್ಮ ಪಕ್ಷದಲ್ಲಿ ಆಗುವಂತ ವ್ಯವಸ್ಥೆಗಳು. ಎಲ್ಲಿ ಕೂಡ ನೇರವಾಗಿ ಅವರು ಬಂದು ಮಾತಾಡುವಂಥದ್ದು ಮತ್ತೊಂದು ಮಾಡದ ಕಾರಣ ಇದು ಒಂದು ರೀತಿಯಲ್ಲಿ ಕೆಲವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಟೀಮ್ ಮಾಡಿದ ಮೇಲೆ ಅವರು ಅಪೇಕ್ಷೆ ಪಟ್ಟಿದ್ರು ನನಗೇನಾದ್ರು ಸಿಗ್ತಾ ಇತ್ತು ಅಂತ ಹೇಳಿ. ಎಲ್ರಿಗೂ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಒಂದು ಟೀಮಲ್ಲಿ ಇಷ್ಟೇ ಜನ ಇರಬೇಕು, ಇಷ್ಟೇ ಜನರಲ್ ಸೆಕ್ರೆಟರಿಗಳು, ಇಷ್ಟೇ ಉಪಾಧ್ಯಕ್ಷರು ಇರಬೇಕು ಅಂತ ಹೇಳೋದು ನಮ್ಮ ಸಂವಿಧಾನದಲ್ಲಿರುವಂಥದ್ದು. ಆದ ಕಾರಣ ಎಲ್ಲರಿಗೂ ಅಪೇಕ್ಷೆ ಪಟ್ಟವರಿಗೆ ನಮಗೆ ಸಾಧ್ಯ ಆಗುವುದಿಲ್ಲ. ಆದರೆ ನನಗೆ ಸಿಕ್ಕಿಲ್ಲ ಅಂತ ಮಾತ್ರ ಅಲ್ಲ, ಸಿಕ್ಕಿದವನ ಮೇಲೆ ಕೂಡ ನನಗೆ ವಿಶ್ವಾಸ ಇಲ್ಲ ಅಂತ ಹೇಳುವಂತ ರೀತಿಯಲ್ಲಿ ಮಾತಾಡುವಂಥದ್ದು ಅದು ಸರಿಯಲ್ಲ. ಆ ರೀತಿಯ ಒಂದು ವಾತಾವರಣ ಇವತ್ತು ಆಗುವಂಥದ್ದು ನನಗೆ ಅನಿಸುತ್ತೆ. ಇವತ್ತು ನೇಮಕಾತಿಯಲ್ಲಿ 6 ತಿಂಗಳು ವಿಳಂಬ ಆದ್ರೆ ನಮಗೆ ಸಾಕಷ್ಟು ಡ್ಯಾಮೇಜ್ ಆಯಿತು. ಕಾಂಗ್ರೆಸ್ನವರು 6 ತಿಂಗಳು ಬೇರೆ ನಮಗೆ ಉತ್ತರವೇ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಒಂದೇ ಉತ್ತರ ಕೊಡ್ತಾ ಇದ್ರು, ಹೋಗ್ರಿ ನಿಮಗೆ ಅಧ್ಯಕ್ಷ ವಿರೋಧ ಪಕ್ಷದ ನಾಯಕ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಆಯ್ತು. ಈಗ ಆ ಮಾತಿಗೆ ಯಾರು ಕೂಡ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತು ನಡೆಯುವಂತ ಬೇರೆ ಬೇರೆ ಮಾಧ್ಯಮಗಳ ಮುಖಾಂತರ ಹೇಳ್ತಾ ಇರುವಂತಹ ಹೇಳಿಕೆಗಳು ಅದು ಇನ್ನಷ್ಟು ತೊಂದರೆ ಆಗುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಒಂದು ಡಜನ್ ಗಟ್ಟಲೆ ನಮ್ಮ ನಾಯಕರುಗಳು ಬೇರೆ ಬೇರೆ ಅವಕಾಶಗಳನ್ನ ಅವರಿಗೆ ಸಿಕ್ಕಿ ಅನುಭವಿಸಿದವರು ಕೂಡ ಇವತ್ತು ಮಾತಾಡ್ತಾ ಇರುವಂತದ್ದು ಇದು ನ್ಯಾಯ ಅಲ್ಲ. ಇದು ಖಂಡಿತವಾಗಿ ನ್ಯಾಯ ಅಲ್ಲ. ಅವರು ಹೇಳಲಿಕ್ಕೆ ಅವಕಾಶಗಳು ಸಿಕ್ಕದಿದ್ರೆ ಸ್ವಲ್ಪ ದಿನಕ್ಕೆ ನಮ್ಮ ಲೋಕಸಭಾ ಚುನಾವಣೆ ಆಗುವವರೆಗಾದ್ರೂ ನಾವು ಸುಮ್ಮನೆ ಕೂತ್ಕೊಂಡು ನರೇಂದ್ರ ಮೋದಿಯವರ ಆ ಒಂದು ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಳ್ಳುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ ಅಗತ್ಯ ಇದೆ ಅಂತ ಎಲ್ಲರ ಬಾಯಲ್ಲಿ ಒಂದು ಮಾತು ನನಗೆ ಬರ್ತಾ ಇರುವಂತ, ಯಾಕಂದ್ರೆ ರಾಜಕಾರಣಿಗಳು ಎಲ್ಲರೂ ಹಾಗೆ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಎಲ್ಲವನ್ನ ಸಮಯ ಬಂದಾಗ ಹೇಳ್ತೇನೆ, ಒಂದು ಸ್ಲೋಗನ್ ಆಗಿಬಿಟ್ಟಿದೆ ರಾಜಕಾರಣಿಗಳಿಗೆ. ಈ ಸಮಯ ಬಂದಾಗ ಹೇಳ್ತೇನೆ ಅಂತ ಹೇಳುವಂಥದ್ದೇ ಇತರರಿಗೆ ಒಂದು ಸಂಶಯ ಮೂಡಿಸ್ತದೆ. ಅದು ಸಮಯ ಬಂದಾಗ ಹೇಳುವಂಥದ್ದು ಎಂಥದ್ದು, ಗೂಡೊಳಗೆ ಏನಿದೆ? ಈ ಮಾತುಗಳನ್ನ ನಿಲ್ಲಿಸುವಂತ ಅವಶ್ಯಕತೆ ಇದೆ. ಅದನ್ನ ನಿಲ್ಲಿಸುವಂತ ಕೆಲಸ ಕಾರ್ಯಗಳನ್ನು ನಮ್ಮ ಇವತ್ತಿನ ಜವಾಬ್ದಾರಿ ಇರುವಂತ ನಮ್ಮ ಸಂಘಟನೆ ಮಾಡಬೇಕು ಅಂತ ಹೇಳುವಂಥದ್ದು. ಆದ ಕಾರಣ ನಾವು ಒಂದಷ್ಟು ರೀತಿಯಲ್ಲಿ ಸಂಘಟನೆಯ ದೃಷ್ಟಿಯಿಂದ ಏನು ಆಗಬೇಕು ಅಂತ ಹೇಳುವಂಥದ್ದನ್ನು ಸೂಚ್ಯವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆಂದ್ರೆ ಹೊಸ ನಮ್ಮ ಟೀಮ್ ಬಂದಿದೆ. ಆ ಎಲ್ಲಾ ಟೀಮಿನವರನ್ನು ಎಲ್ಲರನ್ನ ಕರೆದು ಮಾತಾಡಲಿಕ್ಕೆ ಆಗುದಿಲ್ಲ. ಅವರಿಗೆ ಹೇಳುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ಒಂದು ನನ್ನ ಕೇಂದ್ರದ ಪ್ರಮುಖರಿಗೆ ಹೇಳ್ತೀನಿ, ಈಗ ಆಯ್ತು ನೀವು ಟೀಮ್ ಎಲ್ಲ ಮಾಡಿದಿರಿ, ಎಲ್ಲವನ್ನ ಮಾಡಿದಿರಿ, ಕನಿಷ್ಠ ಒಮ್ಮೆ ಬಂದು ಯಾರ್ಯಾರಿಗೆ ಏನೇನು ಹೇಳಲಿಕ್ಕುಂಟು ಅದನ್ನು ಹೇಳಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಕೊಡಿ. ಆದ ಕಾರಣ ಮತ್ತೆ ಬೇರೆ ಕಡೆ ಹೋಗುವುದರ ಬದಲು ಆ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲವಕ್ಕೂ ಒಮ್ಮೆ ಅವಕಾಶ ಕೊಟ್ಟವರಿಗೆ ಮಾತಾಡಲಿಕ್ಕೆ ಇದಾದ್ರೆ ಖಂಡಿತವಾಗಿಯೂ ಇದರಲ್ಲಿ, ಯಾಕೆಂತ ಹೇಳಿದ್ರೆ ನಮ್ಮ ವಿಕಸಿತ ಭಾರತ ಯಾತ್ರೆಗೆ ಇವತ್ತು ಎಷ್ಟು ರೀತಿಯಲ್ಲಿ ವೇಗ ಸಿಕ್ಕಬೇಕಿತ್ತೋ ಅಷ್ಟು ರೀತಿಯಲ್ಲಿ ವೇಗ ಸಿಕ್ಕುವುದಿಲ್ಲ ಅಂತ ಹೇಳುವಂಥದ್ದು ನಮ್ಮ ಅಧ್ಯಕ್ಷರೇ ಮೊನ್ನೆಯಿಂದೀಚೆ ಮನಸ್ಸಲ್ಲಿ ನಮಗೆಲ್ಲ ಹೇಳ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಈ ರೀತಿ ಚರ್ಚೆಗೆ ಬಿಜೆಪಿಯ ಕಾರ್ಯಕರ್ತರಲ್ಲಿ ಇರುವಂತ ವಸ್ತು ಅದು ಬೇರೆ ಆಗಿಬಿಟ್ಟಿದೆ. ವಿಕಸಿತ ಭಾರತದಲ್ಲಿ ಯಾರ್ಯಾರಿಗೆ ಏನೇನು ಆ ಕಟ್ಟ ಕಡೆ ಮನುಷ್ಯನಿಗೆ ಕೊಡುವಂತ ವ್ಯವಸ್ಥೆಗಳಿದಾವ ಅದರಿಂದ ಸ್ವಲ್ಪ ದೂರದಲ್ಲಿರುವಂತಹ ಸಂಗತಿಗಳಾಗಿದೆ ಅಂತ ನಾನು ಭಾವಿಸ್ತೇನೆ. ಪದೇ ಪದೇ ಹೇಳಿಕೆಗಳ ಮುಖಾಂತರವೇ ನಮ್ಮ ಪಕ್ಷದ ಮೇಲೆ, ನಾಯಕರ ಮೇಲೆ ಹೇಳುವಂಥದ್ದು, ಪಕ್ಷದ ಮೇಲೆ ಹೇಳುವಂಥದ್ದು ಇದು ನಿಲ್ಲಿಸಬೇಕು ಅಂತ ಹೇಳಿದ್ರೆ ಒಂದು ವೇದಿಕೆ ಸೃಷ್ಟಿ ಮಾಡಬೇಕು. ಈಗ ಆ ವೇದಿಕೆಯನ್ನು ಸೃಷ್ಟಿ ಮಾಡುವಂಥದ್ದನ್ನು ರಾಜ್ಯದ ಅಧ್ಯಕ್ಷರು ತಕ್ಷಣ ಮಾಡಬೇಕು. ಅದನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಒಂದು ಸಮಾಲೋಚನೆಗೆ ಹೆಚ್ಚು ಆದ್ಯತೆಗಳನ್ನು ಕೊಡುವಂಥ ಅವಶ್ಯಕತೆಗಳಿದ್ದಾವೆ. ತುಂಬಾ ಜನರ ಬಾಯಲ್ಲಿರುವಂಥದ್ದು ಸಮಾಲೋಚನೆ ಮಾಡದೆ ತೀರ್ಮಾನಗಳನ್ನು ತಗೊಳ್ಳುವಂತಹ ಒಂದು ಪ್ರವೃತ್ತಿಗಳು ಬೆಳೆದು ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಆ ಡಿಕ್ಟೇಟೋರಿಯಲ್ ಆಟಿಟ್ಯೂಡ್ ಅದು ಬಿಜೆಪಿಯಲ್ಲಿ ಬಂದುಬಿಟ್ಟಿದೆ ಅಂತ ಹೇಳುವಂತ ಭಾವನೆ ಬಂದಿದೆ. ಒಂದು ಕಾಲದ ಡಿಕ್ಟೇಟರ್ ಇಂದಿರಾ ಗಾಂಧಿ ಏನಾದರೂ ಅಂತ ನಾವು ಕಂಡುಕೊಂಡಿದ್ದೇವೆ, ಅಥವಾ ಕಾಂಗ್ರೆಸ್ ಎಂತ ಅಧಪತನಕ್ಕೆ ಹೋಗಿದೆ ಅಂತ ನಾವು ನೋಡಿದ್ದೇವೆ. ಆದ ಕಾರಣ ಈ ಡಿಕ್ಟೇಟೋರಿಯಲ್ ಆಟಿಟ್ಯೂಡ್ ಇಂದ ಸ್ವಲ್ಪ ಡೈವರ್ಷನ್ ಆಗಿ ಸಮಾಲೋಚನೆ ಮಾಡಿ ತೀರ್ಮಾನ ತಗೊಳ್ಳುವಂತ ಆ ಒಂದು ಸಮೀಕರಣದ ಸಂಗತಿಗಳು ಆಗಬೇಕು ಅಂತ ಹೇಳುವಂಥದ್ದು ನನ್ನ ಮನಸ್ಸಿನ ಅನಿಸಿಕೆ.
ಇದಕ್ಕೆ ಬೇಕಾಗಿ ನಾನು ಇಡೀ ರಾಜ್ಯದ ಕಾರ್ಯಕರ್ತರಿಗೆ ವಿನಂತಿ ಮಾಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ಹೊಸ ಟೀಮ್ ಬಂದಿದೆ. ಹೊಸ ಟೀಮ್ ಹಲವರಿಗೆ ಅವಕಾಶ ಸಿಕ್ಕಲಿಲ್ಲ ಅಂತ ಹೇಳುವಂತ ಭಾವನೆಗಳಿರ್ಬೋದು, ಎಲ್ಲವರಿಗೆ ಅವಕಾಶ ಕೊಡಲಿಕ್ಕೆ ಆಗುವುದಿಲ್ಲ. ಆದ ಕಾರಣ ಆ ಅವಕಾಶಗಳನ್ನು ವಿನಿಯೋಗ ಮಾಡಲಿಕ್ಕೆ ನಿಮಗೆ ಅವಕಾಶಗಳನ್ನು ಕಲ್ಪನೆ ಮಾಡುವಂತ ಎಲ್ಲ ವ್ಯವಸ್ಥೆಗಳಾಗ್ತವೆ. ಈಗ ನಾಳೆ ಕೋರ್ ಕಮಿಟಿ ಸಭೆಯಲ್ಲಿದೆ. ಸಭೆಯಲ್ಲಿ ನಾವು ಇದನ್ನೆಲ್ಲ ಪ್ರಸ್ತಾಪ ಮಾಡುವಂತ ಕೆಲಸ ಕಾರ್ಯಗಳನ್ನು ಖಂಡಿತವಾಗಿ ಮಾಡ್ತೀವಿ ಮತ್ತು ಹೊಸ ಟೀಮ್ ಅದನ್ನ ವಿಶ್ವಾಸಕ್ಕೆ ತಗೊಳ್ತದೆ ಅಂತ ಹೇಳುವಂತ ವಿಶ್ವಾಸ ನನಗಿದೆ. ರಾಜ್ಯ ಮತ್ತು ಕೇಂದ್ರದ ನಾಯಕರಲ್ಲಿ ಒಂದು ವಿನಂತಿ, ದಯವಿಟ್ಟು ನಾನೇ ಸದಾನಂದ ಗೌಡ್ರೆ ಅಶಿಸ್ತು ಮಾಡಿದ್ರು ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ. ಇವತ್ತು ವಿಭಜಿತ ಬಿಜೆಪಿಗೆ ಜನ ಆಶೀರ್ವಾದ ಮಾಡುವುದಿಲ್ಲ ಅಂತ ಹೇಳುವಂಥದ್ದು ನಮಗೆ ಜನ ಹೇಳಿಕೊಟ್ಟಿದ್ದಾರೆ. ಎರಡನೇದಾಗಿ ಅಶಿಸ್ತಿನ ಪಾರ್ಟಿ ಅದು ನಮ್ಮ ಕಾರ್ಯಕರ್ತರಿಗೆ, ಯಾರು ಪ್ರಾಮಾಣಿಕ ಕಾರ್ಯಕರ್ತರಿದ್ದಾರೆ ಕೆಳಗಿನ ಹಂತದಲ್ಲಿ ಮತ ಕೇಳಲಿಕ್ಕೆ ಹೋಗುವವರು, ಅವರ ಮನಸ್ಸಿಗೆ ನೋವಾಗುತ್ತೆ. ಅಶಿಸ್ತಿನ ವರ್ತನೆ ಒಂದೋ ಎರಡೋ ಭಾರಿ ಸ್ಟ್ರಿಕ್ಟ್ ಆದಂತ ಕಾರ್ಯ ಮಾಡಿದ್ರೆ, ಕ್ರಮ ಕೈಗೊಂಡ್ರೆ ಬಾಕಿಯವರಿಗೆ ಅದು ಸಂದೇಶ ಹೋಗ್ತದೆ. ಆದ್ರೆ ನಾವು ಯಾವುದನ್ನು ಮಾಡದೆ ಸುಮ್ಮನೆ ಕೂತ್ಕೊಂಡದ್ದು ಬೇರೆಯವರಿಗೆ ಪ್ರೇರಣೆ ಕೊಟ್ಟಂತಾಗೆ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಕೆಲಸ ಕಾರ್ಯಗಳು ಆಗಬೇಕು ಅಂತ ಹೇಳುವಂತ ಆ ವಿನಂತಿಯನ್ನ ನಾನು ಕೇಂದ್ರದ ವರಿಷ್ಠರಲ್ಲಿಯೂ ಮಾಡ್ತೀನಿ, ರಾಜ್ಯದ ನಮ್ಮ ಹೊಸ ತಂಡದವರ ಜೊತೆ ಕೂಡ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಚಾರಗಳನ್ನ ನಾಳೆ ಕೋರ್ ಕಮಿಟಿಯಲ್ಲಿ ನಮ್ಮ ಅಧ್ಯಕ್ಷರಿಗೆ ಬಾಕಿಯವರಿಗೆ ತಿಳಿಸುವಂತಹ ಕೆಲಸ ಕಾರ್ಯಗಳನ್ನ ನಾವು ಮಾಡ್ತೀವಿ. ಸರ್ ಈಗ ಹೇಳಿದಲ್ಲ ನಾನು ಸರ್ ನಾನು ಈಗಾಗಲೇ ನಿಮಗೆ ಹೇಳಿದೆ, ಡಜನ್ ಗಟ್ಲೆ ಅಂತ ಹೇಳಿದ ಮೇಲೆ ಒಬ್ಬೊಬ್ಬನ ಹೆಸರು ಹೇಳುವಂತದ್ದು ಸೂಕ್ತ ಅಲ್ಲ. ಅದನ್ನು ಹೇಳುವಂತ ಅವಶ್ಯಕತೆಗಳಿಲ್ಲ. ಎಲ್ರಿಗೂ ಗೊತ್ತಿರುವಂತದನ್ನು ಮತ್ತೆ ಮತ್ತೆ ಪದೇ ಪದೇ ಹೇಳುವುದರಿಂದ ನನ್ನ ಬಾಯಿಂದ ಹೇಳಿಸಬೇಕು ಅಂತ ಹೇಳುವಂತ ಒಂದು ಪ್ರಯತ್ನ ಮಾತ್ರ ಅದು ಅಲ್ಲ. ಅದು ಅವರೂ ಸೇರಿ ಡಜನ್ ಗಟ್ಲೆ, ಗೊತ್ತಿಲ್ಲ. ನೀವು ಹೆಂಗೆ ಬರ್ಕೊಳ್ತೀರಾ ಹಂಗೆ ಬರ್ಕೊಳ್ಳಿ. ನಂಬರ್ 1 ಅವರಿಗೆ ಕೊಡಿದ್ರೆ ಬರ್ಕೊಳ್ಳಿ. ಸದಾನಂದ ಗೌಡರು ಈಗ ಪ್ರಶ್ನೆ ಎತ್ತಾ ಇದ್ದಾರೆ. ಯಡಿಯೂರಪ್ಪ ಕಾಲದಿಂದಲೂ ಕೂಡ, ಯಡಿಯೂರಪ್ಪ ಸಿಎಂ ಆದಾಗಿಂದಲೂ ಕೂಡ ನಿಮ್ಮ ಪಕ್ಷದ ಶಾಸಕರು ಅಂದ್ರೆ ಯತ್ನಾಳ್ ಆಗಿರ್ಬೋದು, ಕೆಲವರಾಗಿರ್ಬೋದು, ವಿರುದ್ಧನೇ ಮಾತನಾಡ್ತಾ ಬಂದರು. ಸರ್ ನಾನು ಇದನ್ನು ಹೇಳಲಿಲ್ಲ ನಿಮಗೆ, ನಾನು ಇದನ್ನು ಹೇಳ್ತೀನಿ. ಸರ್ ನಾನು ಅಧ್ಯಕ್ಷ ಆಗಿದ್ದಾಗ ಇದೇ ರೀತಿಯ ಕಾರ್ಯಗಳು ಆ ಸಂದರ್ಭದಲ್ಲಿ ಬಂತು. ನಾವು ಕುಮಾರಸ್ವಾಮಿ ಅವರು ನಾವು ಒಟ್ಟಿಗೆ ಸರ್ಕಾರ ಮಾಡಿದಾಗ ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಕುಮಾರಸ್ವಾಮಿ ಅವರ ಮೇಲೆ ನೇರ ಆರೋಪ ಮಾಡಿದರು. ನಾನು ರಾಜ್ಯದ ಅಧ್ಯಕ್ಷ ಆಗಿದ್ದೆ. ಸರ್ 1 ಗಂಟೆಯೊಳಗೆ ಅವರ ಹೇಳಿಕೆ ಕೊಟ್ಟು 1 ಗಂಟೆಯಲ್ಲಿ ಅವರಿಗೆ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿ ಅವರನ್ನು ಸಸ್ಪೆಂಡ್ ಮಾಡುವಂತಹ ಕೆಲಸ ಕಾರ್ಯಗಳನ್ನು ನಾನು ಮಾಡಿದ್ದೇನೆ. ಧೈರ್ಯದಿಂದ ಹೇಳ್ತಾ ಇದ್ದೇನೆ. ನಾನು ಜನಾರ್ದನ್ ರೆಡ್ಡಿಯ ಮೇಲೆ ರಾಜನಾಥ್ ಸಿಂಗ್ ಅಧ್ಯಕ್ಷರಾಗಿದ್ದರು, ಅವರಲ್ಲಿ ಕೇಳಿ ಮಾಡಿ ಇವತ್ತು ಯಾಕೆ ಮಾಡ್ತಾ ಇಲ್ಲ? ಒಂದು. ಎರಡನೇದಾಗಿ ಇದೇ ಯತ್ನಾಳ್ರ ವಿರುದ್ಧ ನಾನು ಯತ್ನಾಳ್ನ ಸಸ್ಪೆಂಡ್ ಮಾಡಿದ್ದೆ. ಇದೇ ಯಡಿಯೂರಪ್ಪರು ಮತ್ತೆ ಅವರನ್ನು ಸೇರಿಸಿಕೊಳ್ಳಿ ಅಂತ ನನ್ನ ಮೇಲೆ ಒತ್ತಡ ಹಾಕಿ ನಾನು ಸೇರಿಸಿಕೊಂಡಿರೋದು ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ಮೂರನೇದಾಗಿ ರೇಣುಕಾಚಾರ್ಯನ ಸಸ್ಪೆಂಡ್ ಮಾಡಿದೆ. ಇದೇ ಸಿದ್ದೇಶ್ವರ ನನ್ನಲ್ಲಿ ಬಂದು ಯಡಿಯೂರಪ್ಪರು ನನಗೆ ಹೇಳಿ ಅವರನ್ನು ಮತ್ತೆ ತಗೊಳ್ಳುವಂತ ಕೆಲಸ. ಸರ್ ನನ್ನ ಕಾಲಘಟ್ಟದಲ್ಲಿ ಇದು ನಡೆದಿಲ್ಲ, ಆದ ಕಾರಣ ನನಗೆ ಹೇಳಲಿಕ್ಕೆ ಧೈರ್ಯ ಉಂಟು. ಇಂಥ ಪ್ರಭಾವಿ ನಾಯಕರ ವಿರುದ್ಧ ನಾನು ಅಂದಿನ ಕಾಲದಲ್ಲಿ ನಾನು ಕ್ರಮ ಕೈಗೊಂಡಿದ್ದೆ, ನೋಟಿಸ್ ಇಶ್ಯೂ ಮಾಡಿದ್ದೆ, ಸಸ್ಪೆನ್ಷನ್ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ದೆ. ಇವತ್ತು ತುಂಬಾ ಜನ ಭಾರತೀಯ ಜನತಾ ಪಾರ್ಟಿಯಲ್ಲಿರುವಂತವರ ಮನಸ್ಸಲ್ಲಿ ನಾವೇನಾದ್ರು ಮಾತಾಡಿಬಿಟ್ರೆ ನಮ್ಮನ್ನೇ ಒಂದು ಲಿಸ್ಟ್ ಮಾಡಿಬಿಡ್ತಾರೆ, ಅವರ ಡೈರಿಯಲ್ಲಿ ಎಂಟ್ರಿ ಮಾಡಿಬಿಡ್ತಾರೆ ಅಂತ ಹೇಳುವಂತ ಹೆದರಿಕೆ ಇದೆ. ನನಗೆ ಆ ಹೆದರಿಕೆ ಇಲ್ಲ, ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಅಲ್ಲ ಸರ್, ಅವಕಾಶ ತನಕ್ಕೋಸ್ಕರ ಈ ರಾಜಕಾರಣ ಮಾಡ್ಕೊಳ್ಳಿದ್ದೆ ಈ ಬಿಜೆಪಿ ಸ್ಥಿತಿ ಇಷ್ಟೆಲ್ಲ ಕಾರಣ ಅನ್ಸುತ್ತೆ ನಿಮ್ಗೆ? ಸರ್ ನಾನು ಇದನ್ನು ಭಾರಿ ಸ್ಪಷ್ಟವಾಗಿ ನಾನು ಫಸ್ಟ್ಗೆ ಹೇಳಿದ್ದೀನಿ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಭಾರತೀಯ ಜನತಾ ಪಾರ್ಟಿಯ ಸೆಟ್ಬ್ಯಾಕ್ಗೆ ಕಾರಣ ಇದು. ನಮ್ಮ ಆತ್ಮಾವಲೋಕನ ಸಭೆ ಆಗಬೇಕು, ಅದರಲ್ಲಿ ಇದು ಚರ್ಚೆ ಆಗಬೇಕು ನಾನು ಪ್ರಾರಂಭದಲ್ಲೇ ಹೇಳಿದ್ದೆ. ಇದೇನು ಹೊಸದಲ್ಲ. ಈಗ ಇವತ್ತು ನಾನು ಮಾತಾಡಿದ್ದು ನಿನ್ನೆ ಸುಳ್ಯಕ್ಕೆ ಹೋದಾಗ ನನ್ನ ಕಾರ್ಯಕರ್ತರ ತಂಡರ ಮನಸ್ಸಿನಲ್ಲಿದ್ದಂಥ ಭಾವನೆಗಳು, ಇದಕ್ಕೆ ನಾನು ಉತ್ತರ ಕೊಡುವಂಥದ್ದು ಪ್ರತಿಯೊಬ್ಬನಿಗೆ ಹೇಳಲಿಕ್ಕೆ ಆಗುದಿಲ್ಲ. ಆ ಉತ್ತರಗಳು ಗೊತ್ತಾಗಬೇಕು ಅಂತ ಹೇಳೋದಕ್ಕೆ ನಾನು ಮಾತಾಡಿದ್ದೇನೆ. ಇದರಲ್ಲಿ ಹೆಚ್ಚಿನ ಭಾಗವನ್ನ ನಾನು ಈಗಾಗಲೇ ನಿಮ್ಮ ಬೇರೆ ಬೇರೆ ನನ್ನ ಯಾರೆಲ್ಲ ಇಂಟರ್ವ್ಯೂ ಮಾಡಿದ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಹೇಳಿದ್ದೀನಿ. ಸರ್ ನೀವು ಮತ್ತೆ ಸರ್ ನಿಮಗೆ ಅಲ್ಲ ನನಗೆ ನಾನು ನಿಮಗೆ ಹೇಳ್ತಾ ಇರುವಂತದ್ದು,
ಡಜನ್ ಗಟ್ಟಲೆ ಅಂತದ್ರಲ್ಲಿ ಅವರ ಹೆಸರು ಇದೆ ಅಂತ ಹೇಳಿದ ಮೇಲೆ ಮತ್ತೆ ನೀವೇನು ಕೇಳ್ತೀರಿ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.